ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಈ ದಿನ ನಾವು ಎಕನಾಮಿಕ್ ಗ್ರೌತ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿಯ ಸಿದ್ಧಾಂತದಲ್ಲಿ 5ನೇ ಸೆಮಿಸ್ಟ್ರಲ್ಲಿ ನಾವು ಯಾವ ಅಂಶದ ಬಗ್ಗೆ ಇವತ್ತು ಅಧ್ಯಯನ ಮಾಡ್ತಿದ್ದೀವಿ ಅಂದರೆ ಬ್ಯಾಕ್ವಾಶ್ ಎಫೆಕ್ಟ್ ಸಿದ್ಧಾಂತವನ್ನು ರಚನೆ ಮಾಡಿರ್ತಕ್ಕಂಥ ಗುನ್ನಾರ್ ಮಿರ್ಡಾಲ್ ರವರ ಥಿಯರಿಯನ್ನು ಅಧ್ಯಯನ ಮಾಡ್ತೀವಿ. ಗುನ್ನಾರ್ ಮಿರ್ಡಾಲ್ ರವರ ಸಿದ್ಧಾಂತ, ಇವರು ಮೊದಲನೇದಾಗಿ ಏಷ್ಯನ್ ಡ್ರಾಮಾ ಅಂತಕ್ಕಂಥ ಒಂದು ಗ್ರಂಥವನ್ನು ರಚಿಸಿದ್ದಾರೆ. ಏಷ್ಯನ್ ಡ್ರಾಮಾ ಈಸ್ ಎ ಮಿರ್ಡಲ್ ಫೇಮಸ್ ಬುಕ್ ಫಾರ್ ಪ್ರಾಬ್ಲಮ್ಸ್ ಆಫ್ ಸೋಷಿಯಲ್ ಅಂಡ್ ಎಕನಾಮಿಕಲ್ ಸೌತ್ ಏಷ್ಯನ್ ಕಂಟ್ರೀಸ್. ದಕ್ಷಿಣ ಭಾರತದ ಸಾಮಾಜಿಕ ಮತ್ತು ಆರ್ಥಿಕ ಅಂಶಗಳ ಬಗೆಗೆ ಒಂದು ಏಷ್ಯನ್ ಡ್ರಾಮಾ ಅಂತಕ್ಕಂಥ ಒಂದು ಗ್ರಂಥವನ್ನು ರಚಿಸಿದ್ದಾರೆ. ಇದರ ಜೊತೆಗೆ ಅಮೇರಿಕನ್ ಡಿಲೆಮಾ, ಇಟ್ ಈಸ್ ಡಿಸ್ಕಸ್ ದ ಪ್ರಾಬ್ಲಮ್ಸ್ ಆಫ್ ಅಮೇರಿಕನ್ ನಿಗ್ರೋಸ್ಗಳ ಬಗ್ಗೆ ಇದರಲ್ಲಿ ಅಮೇರಿಕನ್ ಡಿಲೆಮಾದಲ್ಲಿ ನಾವು ಕಾಣ್ತೀವಿ. ಹಾಗಾಗಿ ಈ ಗುನ್ನಾರ್ ಮಿರ್ಡಾಲ್ ಅವರು ಈ ಗ್ರಂಥಗಳಲ್ಲಿ ರಚಿಸಿರ್ತಕ್ಕಂಥದ್ದು ಹಿಂದುಳಿದಿರ್ತಕ್ಕಂಥ ರಾಷ್ಟ್ರಗಳು, ಅನಭಿವೃದ್ಧಿ ರಾಷ್ಟ್ರಗಳು, ಮೂಲತಃ ಅನಭಿವೃದ್ಧಿ ರಾಷ್ಟ್ರಗಳು ಬಡತನದಲ್ಲಿ ಇರಲಿಕ್ಕೆ ಕಾರಣ ಏನು, ವಿಸಿಯಸ್ ಸರ್ಕಲ್ ಆಫ್ ಪವರ್ಟಿ ಅಂತಕ್ಕಂಥ ಅಂಶಗಳು ಹೇಗೆ ಮೂಡಿ ಬರ್ತವೆ, ಬ್ಯಾಕ್ವಾಶ್ ಹೇಗಾಗಿದ್ದಾವೆ ಅನ್ನೋದನ್ನು ಪೀಠಿಕೆ ಮೂಲಕ ನಾವು ಈಗ ತಿಳ್ಕೊಳ್ಳೋಣ. ಮಿರ್ಡಾಲ್ ಬಿಲ್ಡ್ಸ್ ಹಿಸ್ ಥಿಯರಿ ಎಕನಾಮಿಕ್ ಡೆವಲಪ್ಮೆಂಟ್ and development around the idea of regional inequalities and the national and international plans. He uses the notation of backwash and spread effects. ಹಿಮ್ಮುಖ ಸಂಚಲನ ಪರಿಣಾಮ ಅಂತಕ್ಕಂಥದ್ದು ವಿಸ್ತರಣಾ ಪರಿಣಾಮಕ್ಕೆ ಹೇಗೆ ಒಂದಕ್ಕೊಂದು ಸಂಬಂಧಗಳನ್ನು ಹೊಂದಿದೆ. ಹಿಮ್ಮುಖ ಸಂಚಲನ ಪರಿಣಾಮ ಮತ್ತು ವಿಸ್ತರಣಾ ಪರಿಣಾಮ. ಒಂದು ಆರ್ಥಿಕ ವ್ಯವಸ್ಥೆ, ಸಮತೋಲನದಲ್ಲಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆ ಹಿಮ್ಮುಖ ಆಗೋದಕ್ಕೂ ಮತ್ತೆ ಮುಮ್ಮುಖ ಆಗೋದಕ್ಕೂ ಕಾರಣಗಳು ಏನು ಅನ್ನೋದನ್ನು ಅವರು ಪೂರ್ಣವಾಗಿ ಪ್ರಾದೇಶಿಕ ಅಸಮತೋಲನವೇ ಇದರ ಪ್ರಬಲ ಅಸ್ತ್ರ ಆಗಿದೆ ಅಂತಕ್ಕಂಥದ್ದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ಇದನ್ನ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈ ಸಿದ್ಧಾಂತವನ್ನು ಪ್ರಸ್ತುತಪಡಿಸಬೇಕಾಗಿದ್ದರೆ ಅವರು ಅಜಂಪ್ಷನ್ ಅನ್ನು ಇಟ್ಕೊಂಡಿದ್ದಾರೆ. ಅಜಂಪ್ಷನ್ ಅಲ್ಲಿ ಒಂದೇದಾಗಿ ರೀಜನಲ್ ಇನ್ಇಕ್ವಾಲಿಟೀಸ್, ಪ್ರಾದೇಶಿಕ ಅಸಮತೋಲನ. ದ ಜೀನಿಯಸ್ ಆಫ್ ರೀಜನಲ್ ಇನ್ಇಕ್ವಾಲಿಟೀಸ್ ವಿತಿನ್ ಎ ಕಂಟ್ರಿ ಹ್ಯಾಸ್ ಎ ನಾನ್ ಎಕನಾಮಿಕ್ ಬೇಸಿಸ್. ಆರ್ಥಿಕೇತರ ಅಂಶಗಳನ್ನು ಪರಿಪೂರ್ಣವಾಗಿ ಈ ಪ್ರಾದೇಶಿಕ ಅಸಮತೋಲನ ಅವುಗಳ ಅನಭಿವೃದ್ಧಿಗೆ ಕಾರಣಭೂತವಾಗಿದೆ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ದ ಬ್ಯಾಕ್ವಾಶ್ ಎಫೆಕ್ಟ್ಸ್ ಆಫ್ ಮೈಗ್ರೇಷನ್, ಹಿಮ್ಮುಖ ಸಂಚಲನ ಪರಿಣಾಮವೇ ವಲಸೆಗೆ ಕಾರಣ ಆಗಿದೆ. ದ ಲೊಕ್ಯಾಲಿಟೀಸ್ ಅಂಡ್ ರೀಸನ್ಸ್ ವೇರ್ ಎಕನಾಮಿಕ್ ಆಕ್ಟಿವಿಟೀಸ್ ಈಸ್ ಎಕ್ಸ್ಪ್ಯಾಂಡಿಂಗ್. ಆರ್ಥಿಕ ಅಂಶಗಳನ್ನು ಪ್ರಬಲವಾಗಿ ವಿಸ್ತರಣೆ ಮಾಡಬೇಕಾದ್ರೆ ವಿಲ್ ಅಟ್ರಾಕ್ಟ್ ಯಂಗ್ ಅಂಡ್ ಆಕ್ಟಿವ್ ಪೀಪಲ್ ಫ್ರಮ್ ದ ಅದರ್ ಪಾರ್ಟ್ಸ್ ಆಫ್ ದ ಕಂಟ್ರಿ. ಬೇರೆ ಬೇರೆ ದೇಶಗಳ ವಿವಿಧ ಭಾಗದಿಂದ ಅಥವಾ ದೇಶದ ವಿವಿಧ ಭಾಗಗಳಿಂದ ಯುವಕರು ಮತ್ತು ಜನಸಾಮಾನ್ಯರನ್ನು ಪೂರ್ಣ ಪ್ರಮಾಣದಲ್ಲಿ ನಾವು ಬಳಸ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಬಳಸ್ಕೊಂಡ್ರೂ ಕೂಡ ಹಿಮ್ಮುಖ ಸಂಚಲನ ಪರಿಣಾಮದಿಂದಾಗಿ ಉತ್ಪಾದನೆ ಕುಂಠಿತ ಆಗುತ್ತೆ ಅನ್ನೋದು ಅವರ ಅಭಿಪ್ರಾಯ. ಕ್ಯಾಪಿಟಲ್ ಮೂವ್ಮೆಂಟ್ ಅಂಡ್ ಟ್ರೇಡ್, ಇಟ್ ಈಸ್ ಆಲ್ಸೋ ಟೆಂಡ್ ಟು ಇನ್ಕ್ರೀಸಿಂಗ್ ರೀಜನಲ್ ಇನ್ಇಕ್ವಾಲಿಟೀಸ್. ಬಂಡವಾಳ ಹೂಟೆ ಒಂದು ವ್ಯವಹಾರದ ಅಂಶಗಳಲ್ಲಿ ಈ ಪ್ರಾದೇಶಿಕ ಅಸಮತೋಲನ ಅನಭಿವೃದ್ಧಿ ಕಾರಣ ಆಗೋದಕ್ಕೆ ಇನ್ ರೀಸನ್ಸ್ ವಿಚ್ ಆರ್ ಡೆವಲಪ್ಡ್, ಇನ್ಕ್ರೀಸಿಂಗ್ ಡಿಮಾಂಡ್ ವಿಲ್ ಸ್ಟಿಮ್ಯುಲೇಟ್ investment, which in turn will increasing incomes
and demand and lead to a second round of investment. ಬಂಡವಾಳ ಹೂಟೆ ಅಂತಕ್ಕಂಥದ್ದು, ಉಳಿತಾಯ ಅಂತಕ್ಕಂಥದ್ದು ಏನಿದೆ, ಇವುಗಳೆರಡರ ಸಮತೋಲನ ಇರಬೇಕು. ಪ್ರಾರಂಭಿಕವಾಗಿ ಬಂಡವಾಳವನ್ನು ಹೂಟೆಯನ್ನು ಹೆಚ್ಚಳ ಮಾಡಬೇಕಾದ್ರೆ ನಮ್ಮ ಹತ್ರ ಆದಾಯ ಇರಬೇಕು. ಆದಾಯವೇ ಇಲ್ಲದೆ ಬರೋದ್ರ ಪಕ್ಷದಲ್ಲಿ ಬಂಡವಾಳ ಹೂಟೆ ಮಾಡಲಿಕ್ಕಾಗೋದಿಲ್ಲ. ಯಾಕಂದ್ರೆ ಬಡತನದಲ್ಲಿರ್ತಕ್ಕಂಥ ರಾಷ್ಟ್ರಗಳು ಅಪಾರ ಸಂಪನ್ಮೂಲಗಳನ್ನು ಹೊಂದಿದ್ದರೂ ಬಂಡವಾಳ ಹೂಟೆ ಪ್ರಮಾಣ ಕಡಿಮೆ ಆಗೋದ್ರಿಂದಾಗಿ ಯಾವುದೇ ಕ್ಷೇತ್ರಗಳ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಇದಕ್ಕೆ ಆದಾಯದಲ್ಲಿರ್ತಕ್ಕಂಥ ಅಸಮತೋಲನ ಕಾರಣ ಅಥವಾ ಪ್ರಾದೇಶಿಕ ಅಸಮತೋಲನ ಕಾರಣ. ಈ ಕಾರಣದಿಂದಾಗಿ ಹಿಮ್ಮುಖ ಸಂಚಲನ ಪರಿಣಾಮ ಉಂಟಾಗುತ್ತದೆ ಅಂತ ಹೇಳಿ ಇವರು ಈ ಸಿದ್ಧಾಂತದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ರಿಕ್ಯಾಪ್ ಆಫ್ ದ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಗುಂದಾರ್ ಮಿಡಲ್ ಅವರು ಬ್ಯಾಕ್ವಾಶ್ ಎಫೆಕ್ಟ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಮೇನ್ ಫ್ಯಾಕ್ಟರ್ಸ್, ಗ್ರೌತ್ ಸ್ಟ್ರಾಟಜೀಸ್, ರೀಜನಲ್ ಇನ್ಇಕ್ವಾಲಿಟೀಸ್ ಬಗ್ಗೆ ಅಧ್ಯಯನ ಮಾಡಿ. ಇದರಿಂದ ಕಲಿತಕ್ಕಂಥ ಉದ್ದೇಶಗಳು ಏನಾಗಿದಾವಪ್ಪ ಅಂದರೆ ದ ಥಿಯರಿ ಆಫ್ ಡೆವಲಪ್ಮೆಂಟ್ ಅಂಡ್ ಅಂಡರ್ ಡೆವಲಪ್ಮೆಂಟ್, ರೀಜನಲ್ ಇನ್ಇಕ್ವಾಲಿಟೀಸ್ ಆನ್ ದ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಪ್ಲಾನ್ಸ್, ಬ್ಯಾಕ್ವಾಶ್ ಅಂಡ್ ಸ್ಪ್ರೆಡ್ ಎಫೆಕ್ಟ್ಸ್, the process of circular causation between all the factors. ಹಿಮ್ಮುಖ ಸಂಚಲನ ಪರಿಣಾಮ, ವಿಸ್ತರಣಾ ಪರಿಣಾಮ, ಪ್ರಾದೇಶಿಕ ಅಸಮತೋಲನ, ಇವುಗಳೆಲ್ಲವೂ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಸ್ಥಾನವನ್ನು ಉಳಿಸ್ಕೋಬೇಕಾಗಿದ್ರೆ ಪೂರ್ಣ ಪ್ರಮಾಣದಲ್ಲಿ ಬಂಡವಾಳ ಹೂಟೆ ಪ್ರಮಾಣದಲ್ಲಿ ಹೆಚ್ಚಳ ಆಗಬೇಕು ಎಲ್ಲ ಕ್ಷೇತ್ರಗಳಲ್ಲಿ ಅಂತಕ್ಕಂಥದ್ದು ತಿಳಿದುಬರುತ್ತೆ. ಇದರಿಂದ ಸೆಷನ್ ಔಟ್ಕಮ್ ಬಂದಿರೋದೇನಂತ ಅಂದರೆ ಪ್ರಾದೇಶಿಕ ಅಸಮತೋಲನವನ್ನು ಹೋಗಲಾಡಿಸಿ ಎಲ್ಲ ಕ್ಷೇತ್ರಗಳಲ್ಲಿ ಬಂಡವಾಳ ಹೂಟೆಯಲ್ಲಿ ಹೆಚ್ಚಳ ಮಾಡೋದ್ರ ಜೊತೆಗೆ ಆರ್ಥಿಕ ಒಂದು ಕ್ರಾಂತಿಯನ್ನು ಎಸಗಿ ವಿವಿಧ ವ್ಯಾಪಾರಗಳನ್ನು ವಿವಿಧ ದೇಶಗಳಲ್ಲಿ ಮಾಡಿದಾಗ ಅನಭಿವೃದ್ಧಿ ರಾಷ್ಟ್ರಗಳು ಅಭಿವೃದ್ಧಿ ಹೊಂದಲಿಕ್ಕೆ ಕಾರಣೀಭೂತ ಆಗ್ತವೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಈ ಅಜಂಪ್ಷನ್ ಅಲ್ಲಿ ಬ್ಯಾಕ್ವಾಶ್ ಎಫೆಕ್ಟ್ ಮತ್ತು ಸ್ಪ್ರೆಡ್ ಎಫೆಕ್ಟ್ ಅಲ್ಲಿ ಏನು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದಾವೆ ಅಂತ. ರೀಜನಲ್ ಇನ್ಇಕ್ವಾಲಿಟೀಸ್ ಆರ್ ಮಚ್ ವೈಡರ್ ಇನ್ ದ ಪೂರರ್ ದ್ಯಾನ್ ಇನ್ ದ ರಿಚರ್ ಕಂಟ್ರೀಸ್. ಸ್ಪ್ರೆಡ್ ಎಫೆಕ್ಟ್ಸ್ ಅಲ್ಲಿ ಅಧಿಕ ಪ್ರಮಾಣದಲ್ಲಿ ಬಂಡವಾಳ ಹೂಟೆ ಇದೆ, ಬ್ಯಾಕ್ವಾಶದಲ್ಲಿ ಬಂಡವಾಳ ಹೂಟೆ ಪ್ರಮಾಣ ಕಡಿಮೆ. ಹಾಗಾಗಿ ಉತ್ಪಾದನೆ, ಉಳಿತಾಯ, ಉದ್ಯೋಗ ಅಂತಕ್ಕಂಥದ್ದು ಬ್ಯಾಕ್ವಾಶಲ್ಲಿ ಕಡಿಮೆ ಆಗ್ತಾ ಹೋದರೆ ಸ್ಪ್ರೆಡ್ ಎಫೆಕ್ಟ್ನಲ್ಲಿ ಅಧಿಕ ಪ್ರಮಾಣದಲ್ಲಿ ಬಂಡವಾಳ ಹೂಟೆ, ಅಧಿಕ ಪ್ರಮಾಣದಲ್ಲಿ ಉಳಿತಾಯ, ಉದ್ಯೋಗ, ಉತ್ಪಾದನೆ, ರಫ್ತು, ವಿವಿಧ ಮಾರುಕಟ್ಟೆಗಳ ವಿಸ್ತರಣೆ ಹೆಚ್ಚಳ ಆಗ್ತಕ್ಕಂಥದ್ದು ನಾವು ಇದರಲ್ಲಿ ಕಾಣ್ತೀವಿ. ದ ರೀಜನಲ್ ಇನ್ಇಕ್ವಾಲಿಟೀಸ್ ಆರ್ ಇನ್ಕ್ರೀಸಿಂಗ್ ಇನ್ ದ ಪೂರರ್ ಕಂಟ್ರೀಸ್ ಅಂಡ್ ಡಿಮಿನಿಷಿಂಗ್ ಇನ್ ದ ರಿಚರ್ ಕಂಟ್ರೀಸ್. ಪ್ರಾದೇಶಿಕ ಅಸಮತೋಲನ ಅಧಿಕ ಪ್ರಮಾಣದಲ್ಲಿ ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ಕಂಡ್ರೆ ಅಭಿವೃದ್ಧಿ ರಾಷ್ಟ್ರಗಳಲ್ಲಿ ಇವೆಲ್ಲವೂ ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಎ ಲಾರ್ಜ್ ಪಾರ್ಟ್ ಆಫ್ ದ ಎಕ್ಸ್ಪ್ಲನೇಷನ್ ಫಾರ್ ದೀಸ್ ಟೂ ಬ್ರಾಡ್ ಕೊರಲೇಷನ್, ಇವೆರಡೂ ರಾಷ್ಟ್ರಗಳ ಈ ಎರಡೂ ಪರಿಭಾವನೆಗಳ ಅಂಶಗಳನ್ನು ಒಂದಕ್ಕೊಂದು ಹೋಲಿಕೆ ಮಾಡಿ ನೋಡಿದಾಗ ಮುಖ್ಯವಾಗಿ ನಮಗೆ ಕಾಣಸಿಗುವುದೇನೆಂದರೆ ಆರ್ಥಿಕ ಅಭಿವೃದ್ಧಿ ಹೆಚ್ಚಳ ಆಗಬೇಕಾಗಿದ್ದರೆ ನಾವು ಬಂಡವಾಳ ಹೂಟೆಯನ್ನು ಅಧಿಕ ಮಾಡಬೇಕು ಅನ್ನೋದು ಇದರಲ್ಲಿ ತಿಳ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ದ ಸ್ಪ್ರೆಡ್ ಎಫೆಕ್ಟ್ಸ್, ವಿಸ್ತರಣೆ ಪರಿಣಾಮ. ಗುಂದಾರ್ ಮಿಡಲ್ ರೈಟ್ಸ್ ಎಗ್ನೆಸ್ಟ್ ದ ಬ್ಯಾಕ್ವಾಶ್ ಎಫೆಕ್ಟ್ಸ್, ಸ್ಪ್ರೆಡ್ ಎಫೆಕ್ಟ್ಸ್ ಆಫ್ ಎಕ್ಸ್ಪ್ಯಾನ್ಷನರಿ ಮೂವ್ಮೆಂಟ್ from the centers of economic expansion to other regions. ವಿಸ್ತರಣಾ ನೀತಿ ಅಂತಕ್ಕಂಥದ್ದು ಆರ್ಥಿಕ ಪೂರ್ಣ ಪ್ರಮಾಣದಲ್ಲಿ ಬೆಳವಣಿಗೆ ಆಗಬೇಕಾಗಿದ್ದರೆ ವಿವಿಧ ಕ್ಷೇತ್ರಗಳಲ್ಲಿ ನಾವು ಅಧಿಕ ಪ್ರಮಾಣದಲ್ಲಿ ಉಳಿತಾಯಗಳನ್ನು ಹೆಚ್ಚಳ ಮಾಡಬೇಕು. ಇಟ್ ಈಸ್ ನ್ಯಾಚುರಲ್ ದಟ್ ದ ಹೋಲ್ ರೀಸನ್ ಅರೌಂಡ್ ಎ ನೋಡಲ್ center of expansion should gain from the increasing outlets of agriculture products
and be stimulated to technical advance all along the line. ಆರ್ಥಿಕ ಕ್ಷೇತ್ರ, ಅದು ಕೃಷಿ ಕ್ಷೇತ್ರದಲ್ಲಿ ಉತ್ಪಾದನೆಯನ್ನು ಹೆಚ್ಚಳ ಮಾಡಬೇಕಾದ್ರೆ, ಅದಕ್ಕೆ ಪ್ರೇರಣಾ ಶಕ್ತಿಯನ್ನು ಹೆಚ್ಚಳ ಮಾಡಬೇಕಾದ್ರೆ ತಾಂತ್ರಿಕ ಅಂಶಗಳನ್ನು ಅಡ್ವಾನ್ಸ್ ಅಂತಕ್ಕಂಥದ್ದು ಪೂರ್ಣ ಪ್ರಮಾಣದಲ್ಲಿ ಆಧುನಿಕವಾಗಿ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ನಾವು ಪ್ರೇರಣಾ ಶಕ್ತಿಯನ್ನು ತಂತ್ರಜ್ಞಾನದ ಮೂಲಕ ನೀಡಬೇಕಾಗುತ್ತೆ. ಆವಾಗ ಸ್ಪ್ರೆಡ್ ಎಫೆಕ್ಟ್ಸ್ ಟು ಲೊಕ್ಯಾಲಿಟೀಸ್ ಪ್ರೊಡ್ಯೂಸಿಂಗ್ ರಾ ಮೆಟೀರಿಯಲ್ಸ್ ಫಾರ್ ದ ಗ್ರೋವಿಂಗ್ ಇಂಡಸ್ಟ್ರೀಸ್ ಇನ್ ದ ಸೆಂಟರ್ ಆ್ಯಂಡ್ ದೋಸ್ ಹ್ಯಾವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಇಂಡಸ್ಟ್ರೀಸ್ ವಿಲ್ ಬಿ ಸ್ಟಿಮ್ಯುಲೇಟೆಡ್. ಯಾವುದೇ ಉತ್ಪಾದನೆ ಮಾಡಬೇಕಾಗಿದ್ದರೆ ನಮಗೆ ಕಚ್ಚಾ ಸಾಮಗ್ರಿಗಳು ಪೂರ್ಣ ಪ್ರಮಾಣದಲ್ಲಿ ಬೇಕಾಗುತ್ತೆ. ಈ ಕಚ್ಚಾ ಸಾಮಗ್ರಿಗಳಿಂದಾಗಿ ನಾವು ಅರೆ ಉತ್ಪನ್ನ ಅಥವಾ ಸಿದ್ಧ ವಸ್ತುಗಳನ್ನಾಗಿ ಉತ್ಪಾದನೆ ಮಾಡಬೇಕಾದಕ್ಕೆ ಯೋಗ್ಯ ರೀತಿಯಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಗ್ರಾಹಕರಿಗೆ ಬೇಕಾಗಿರ್ತಕ್ಕಂಥ ಅವರ ಬೇಡಿಕೆಗೆ ಅನುಗುಣವಾಗಿ ಉತ್ಪಾದನೆಯನ್ನು ಮಾಡ್ತಾ ವಿವಿಧ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಆಗುವುದು ಸ್ಪ್ರೆಡ್ ಎಫೆಕ್ಟ್ ಇಂದ ಮಾತ್ರ ಸಾಧ್ಯ. ಬ್ಯಾಕ್ವಾಶ್ ಎಫೆಕ್ಟ್ ಅಲ್ಲಿ ಸರ್ಕ್ಯುಲರ್ ಕಾಜೇಷನ್ ಆಫ್ ಎಫೆಕ್ಟ್ಸ್, ಕಾರಣಗಳ ಪರಿಣಾಮ, ವೃತ್ತಾಕಾರದ ಕಾರಣಗಳ ಪರಿಣಾಮ. ದ ಬ್ಯಾಕ್ವಾಶ್ ಎಫೆಕ್ಟ್ಸ್ ಪ್ರಿಡಾಮಿನೇಟ್ and the spread effects are dampened. This tends cumulatively to accentuate international inequalities and also leads to regional inequalities within the underdeveloped countries. ಅನಾಭಿವೃದ್ಧಿ ರಾಷ್ಟ್ರಗಳಲ್ಲಿ ಪ್ರಾದೇಶಿಕ ಅಸಮತೋಲನ, ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ ಅಸಮತೋಲನಗಳು, ಈ ಹಿಮ್ಮುಖ ಸಂಚಲನ ಪರಿಣಾಮಕ್ಕಿಂತ ಸರ್ಕ್ಯುಲರ್ ಕಾಜೇಷನ್ ಎಫೆಕ್ಟ್ಸ್, ವೃತ್ತಾಕಾರದ ಕಾರಣಗಳ ಪರಿಣಾಮಗಳು ಮೂಲ ಕಾರಣ ಆಗ್ತವೆ. In the underdeveloped countries, a circular and cumulative process, also known as the vicious circle of poverty, operates downwards and being unregulated causes increasing inequalities. Myrdal believes that our inherited theoretical approach is inadequate to solve the problem of economic inequalities. ಮಿರ್ಡಾಲ್ರವರು ನಂಬಿರ್ತಕ್ಕಂಥ ಅನೇಕ ಸ್ವಾಭಾವಿಕವಾಗಿರ್ತಕ್ಕಂಥ ಸೈದ್ಧಾಂತಿಕ ಅಂಶಗಳು ಸಾಕಷ್ಟು ಪ್ರಮಾಣದಲ್ಲಿ ಇಂಥ ಒಂದು ಅಂಶಗಳನ್ನು ಸಮಸ್ಯೆಗಳನ್ನು ಪರಿಹಾರ ಮಾಡುವಲ್ಲಿ ವಿಫಲವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ದ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಂಡ್ ಇಂಡೀಡ್ ಎಕನಾಮಿಕ್ ಥಿಯರಿ ಜನರಲಿ ನೆವರ್ ವರ್ಕ್ಡ್ ಔಟ್ ಟು ಸರ್ವ್ the purpose of explaining the reality of economic underdevelopment and development. ಆರ್ಥಿಕ ಅನಭಿವೃದ್ಧಿ ರಾಷ್ಟ್ರಗಳು ಮತ್ತು ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳು ತಮ್ಮ ಸೇವೆಯನ್ನು ಪೂರ್ಣ ಪ್ರಮಾಣದಲ್ಲಿ ಸಲ್ಲಿಸಬೇಕಾಗಿದೆ. ಅವರು ಸ್ವಭಾವತಃ ವಿವಿಧ ಕ್ಷೇತ್ರಗಳಲ್ಲಿ ದಕ್ಷವಾಗಿ ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕಾಗಿ ಪೂರ್ಣ ಪ್ರಮಾಣದಲ್ಲಿ ಸಂಪನ್ಮೂಲಗಳ ದಕ್ಷ ಬಳಕೆ, ಉಳಿತಾಯದ ಪ್ರಮಾಣದಲ್ಲಿ ಹೆಚ್ಚಳ, ಅನುಭೋಗದಲ್ಲಿ ಹೆಚ್ಚಳ, ಉದ್ಯೋಗ ಉತ್ಪಾದನೆಯಲ್ಲಿ ಹೆಚ್ಚಳ ಮಾಡಲಿಕ್ಕೆ ಸಾಧ್ಯತೆ ಇರುತ್ತದೆ. ದ ರೀಸನ್ ಈಸ್ ದಟ್ ದ ಟ್ರೆಡಿಷನಲ್ ಎಕನಾಮಿಕ್ ಥಿಯರಿ, ಸಾಂಪ್ರದಾಯಿಕ ಆರ್ಥಿಕ ಸಿದ್ಧಾಂತಗಳಲ್ಲಿ ಅನೇಕ ಕಾರಣಗಳನ್ನು ನೋಡಿದಾಗ ಅಲ್ಲಿ ಆರ್ಥಿಕ ಸ್ಥಿತಿ ಸಮತೋಲನದಲ್ಲಿ ಇರಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಮಿರ್ಡಾಲ್ ಅನಾಲಿಸಿಸ್ ದ ಬ್ಯಾಕ್ವಾಶ್ ಎಫೆಕ್ಟ್ಸ್ ಆಫ್ ಮೈಗ್ರೇಷನ್, ಕ್ಯಾಪಿಟಲ್ ಮೂವ್ಮೆಂಟ್ಸ್ ಅಂಡ್ ಟ್ರೇಡ್ ಆನ್ ದ ಬ್ಯಾಕ್ವರ್ಡ್ ರೀಸನ್ಸ್.
ಹಿಂದುಳಿದಿರ್ತಕ್ಕಂಥ ಪ್ರದೇಶಗಳಲ್ಲಿ ಬಂಡವಾಳ ಹೂಟೆ, ವ್ಯಾಪಾರ ಹಿಮ್ಮುಖ ಚಲನೆಯಲ್ಲಿಯೇ ಇರುತ್ತದೆ ಎಂಬುದನ್ನು ಅವರು ತೋರಿಸ್ಕೊಡ್ತಾರೆ. The localities and regions where economic activity is expanding will attract young and active people from the other parts of the country. This will tend to favor the developing region and depress economic activities in the backward region where from such labor migrates. ಕೆಲವು ವಲಸೆಗಾರರ ಶ್ರಮಿಕರಿಂದಾಗಿ ಹಿಮ್ಮುಖ ಸಂಚಲನ ಪರಿಣಾಮವು ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ತಂತ್ರಜ್ಞಾನದ ಕೊರತೆಯಿಂದಾಗಿ, ಕೌಶಲ್ಯಗಳ ಕೊರತೆಯಿಂದಾಗಿ ಅದು ಹಿಂದುಳಿತಾನೆ ಹೋಗ್ತಾ ಇದೆ. ಕ್ಯಾಪಿಟಲ್ ಮೂವ್ಮೆಂಟ್ಸ್ ಆಲ್ಸೋ ಟೆಂಡ್ ಟು ಇನ್ಕ್ರೀಸಿಂಗ್ ರೀಜನಲ್ ಇನ್ಇಕ್ವಾಲಿಟೀಸ್. ಆರ್ಥಿಕ ಅಭಿವೃದ್ಧಿಯಲ್ಲಿ ಬಂಡವಾಳದ ಹೂಟೆಯೂ ಕೂಡ ಯೋಗ್ಯ ತಂತ್ರಜ್ಞಾನ ಇಲ್ಲ ಹೋದಂಥ ಪಕ್ಷದಲ್ಲಿ ಪ್ರಾದೇಶಿಕ ಅಸಮತೋಲನವನ್ನು ಹುಟ್ಟುಹಾಕುತ್ತದೆ. ಇನ್ ರೀಸನ್ಸ್ ವಿಚ್ ಆರ್ ಡೆವಲಪ್ಡ್ ಇನ್ಕ್ರೀಸ್ ಡಿಮ್ಯಾಂಡ್ will stimulate investment, which in turn will increasing incomes and demand and lead to a second round of investment. ಆರ್ಥಿಕ ಅಭಿವೃದ್ಧಿ ಬೇಡಿಕೆಗನುಗುಣವಾಗಿ ಬಂಡವಾಳದ ಹೂಟೆಯಲ್ಲಿ ಹೆಚ್ಚಳವಾಗಿದ್ದರೆ ಅಧಿಕ ಪ್ರಮಾಣದಲ್ಲಿ ಆದಾಯದಲ್ಲಿ ಹೆಚ್ಚಳ ಆಗುತ್ತದೆ. ಆದಾಯ ಹೆಚ್ಚಳ ಆಗಬೇಕಾದ್ರೆ ಮತ್ತೆ ಪುನಃ ಬೇಡಿಕೆ ಹೆಚ್ಚಳ ಆಗೋದ್ರಿಂದಾಗಿ ಪುನರ್ಹೂಟೆ ಆಗುತ್ತದೆ. ಪುನರ್ಹೂಟೆ ಹೆಚ್ಚಳ ಆಗೋದ್ರಿಂದಾಗಿ ಗರಿಷ್ಠ ಲಾಭ ದೊರಲಿಕ್ಕೆ ಸಾಧ್ಯತೆ ಇರುತ್ತೆ ಅನ್ನೋದನ್ನು ಇವರ ಸಿದ್ಧಾಂತದಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಆಧುನಿಕ ಸಿದ್ಧಾಂತದ ಅರ್ಥಶಾಸ್ತ್ರಜ್ಞರು ಇವರ ಸಿದ್ಧಾಂತವನ್ನು ಅಲ್ಲಗಳೆದಿದ್ದಾರೆ, ಕ್ರಿಟಿಸಿಸಮ್ ವಿಮರ್ಶೆಯನ್ನು ಮಾಡಿದ್ದಾರೆ. ನೆಗ್ಲೆಕ್ಟ್ ದ ರೋಲ್ ಆಫ್ ಎಂಟರ್ಪ್ರಿನರ್. ಒಂದನೇದಾಗಿ, ನ್ಯೂ ಇನ್ನೋವೇಷನ್ ಟೆಕ್ನಿಕ್ ಈಸ್ ನಾಟ್ ಅಪ್ಲೈಡ್. ಯಾವುದೇ ಹೊಸ ಮಾದರಿಯ ಆವಿಷ್ಕಾರಗಳನ್ನು ಅಳವಡಿಸಿಕೊಂಡಿಲ್ಲ. ರಿಜಿಡ್ ಡಿವಿಷನ್ ಆಫ್ ಲೇಬರ್ ಸೊಸೈಟಿ. ಕಾಠಿಣ್ಯವನ್ನು ಹೊಂದಿರತಕ್ಕಂಥ ಶ್ರಮ ವಿಭಜನೆ ಈ ಸಮಾಜದಲ್ಲಿ ಇದೆ. ನೆಗ್ಲೆಕ್ಟ್ ದ ಮೀಡಿಯಂ ಕ್ಲಾಸ್ ಪೀಪಲ್ಸ್. ಮಧ್ಯಮ ವರ್ಗದ ಇರತಕ್ಕಂಥ ಜನಸಾಮಾನ್ಯರನ್ನು ಇಲ್ಲಿ ಅಳವಡಿಸಿಕೊಂಡಿಲ್ಲ. ಇನ್ ಸಚ್ ಎಕನಾಮಿಕ್ಸ್ ದ ಸೈಜ್ ಆಫ್ ಮಾರ್ಕೆಟ್ಸ್ ಇಸ್ ಸ್ಮಾಲ್. ಮಾರುಕಟ್ಟೆ ವಿಸ್ತರಣೆ ಬಹಳ ಸಂಕ್ಷಿಪ್ತವಾಗಿದೆ ಅಥವಾ ಕುಂಠಿತವಾಗಿದೆ, ಚಿಕ್ಕದಾಗಿದೆ. ಸ್ಮಾಲ್ ಕೆಪಾಸಿಟಿ ಟು ಸೇವ್. ಉಳಿತಾಯ ಮಾಡೋದ್ರಲ್ಲಿ ಕೂಡ ಇವರು ಬಹಳಷ್ಟು ಕೆಪಾಸಿಟಿಯನ್ನು, ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ. ದ ಮಿಡಲ್ ಥೀಸಿಸ್ ಮಾರ್ಕ್ಸ್ ಆನ್ ಇಂಪಾರ್ಟೆಂಟ್ ಡಿಪಾರ್ಚರ್ ಫ್ರಮ್ ದ ಅದರ್ ಥಿಯರೀಸ್ ಆಫ್ ಅಂಡರ್ ಡೆವಲಪ್ಮೆಂಟ್. ಪಾವರ್ಟಿ ಬಿಕಮ್ಸ್ ಇಟ್ಸ್ ಓನ್ ಕಾಸ್. ರೀಜನಲ್ ಆ್ಯಂಡ್ ವರ್ಲ್ಡ್ ಇನ್ಇಕ್ವಾಲಿಟೀಸ್. ಬಡತನ ಅಂತಕ್ಕಂಥದ್ದು ಮೂಲತಃ ಕಾರಣ ಇದಾಗಿದೆ. ಪ್ರಾದೇಶಿಕ ಅಸಮತೋಲನ ಇದು ಪ್ರಪಂಚಕ್ಕೆ ಅನ್ವಯಿಸ್ತಕ್ಕಂಥ ಅಂಶ ಇದಾಗಿದೆ. ಹಾಗಾಗಿ ಈ ಸಿದ್ಧಾಂತ ಅಷ್ಟು ಸಮಂಜಸವಾಗಿಲ್ಲ ಅಂತ ಹೇಳಿ ಆಧುನಿಕ ಅರ್ಥಶಾಸ್ತ್ರಜ್ಞರು ಟೀಕೆಯನ್ನು ಮಾಡಿದ್ದಾರೆ. ಈಗ ನಾವು MCQs ಅಂತಕ್ಕಂಥದ್ದು ಹೋಗೋಣ. ಹೂ ವಾಸ್ ಪ್ರೊಫೌಂಡೆಡ್ ಬ್ಯಾಕ್ವಾಶ್ ಎಫೆಕ್ಟ್. ಈ ಗ್ರಂಥವನ್ನು ರಚಿಸಿದವರು ಯಾರು? ಈ ಸಿದ್ಧಾಂತವನ್ನು ರಚಿಸಿದವರು ಗುನ್ನಾರ್ ಮಿರ್ಡಾಲ್ ಆಗಿದ್ದಾರೆ. ಹಾಗಾಗಿ ಡಿ ಅಂತಕ್ಕಂಥದ್ದು ಆನ್ಸರ್ ಆಗಿದೆ. ಮಿರ್ಡಾಲ್ ವೆನ್ ವಾಸ್ ದ ಓನ್ ನೋಬೆಲ್ ಅವಾರ್ಡ್. ಯಾವಾಗ ಅವರು ನೋಬೆಲ್ ಅವಾರ್ಡ್ ಅನ್ನು ಪಡೆದಿದ್ದಾರೆ ಗುನ್ನಾರ್ ಮಿರ್ಡಾಲ್? 1974 ಅವರು ಪಡೆದ್ರಿಂದ ಅದು ಎ ಅಂತಕ್ಕಂಥದ್ದು ಆನ್ಸರ್ ಆಗಿದೆ. ಎ ಕಂಟ್ರಿ ಈಸ್ ಪೂರ್ ಬಿಕಾಸ್ ಇಟ್ ಈಸ್ ಪೂರ್. ಹೂ ಈಸ್ ದ ಪ್ರೊಫೌಂಡರ್ ಆಫ್ ದಿಸ್ ಕಾನ್ಸೆಪ್ಟ್? ಈ ಸಿದ್ಧಾಂತವನ್ನು ರಚಿಸಿದವರು ಯಾರು? ಬಡತನಕ್ಕೆ ಮೂಲ ಕಾರಣ ಬಡತನ ಅಂತಕ್ಕಂಥದ್ದು ಗುನ್ನಾರ್ ಮಿರ್ಡಾಲ್ ಅವರು ಈ ಸಿದ್ಧಾಂತವನ್ನು ರಚಿಸಿದ್ದಾರೆ. ಹಾಗಾಗಿ ಡಿ ಅಂತಕ್ಕಂಥದ್ದು ಇವರಿಗೆ ಆನ್ಸರ್ ಆಗಿದೆ. ವಾಟ್ ಡು ಯು ಮೀನ್ ಬೈ ಸ್ಪ್ರೆಡ್ ಎಫೆಕ್ಟ್ಸ್? ಸ್ಪ್ರೆಡ್ ಎಫೆಕ್ಟ್ಸ್ ಅಂತ ಅಂದ್ರೆ ಏನು? ಸೆಂಟರ್ ಆಫ್ ಎಕನಾಮಿಕ್ ಎಕ್ಸ್ಪಾನ್ಷನ್ ಟು ಅದರ್ ರೀಸನ್ಸ್. ವಿವಿಧ ಕ್ಷೇತ್ರಗಳಲ್ಲಿ ಆರ್ಥಿಕ ಬೆಳವಣಿಗೆ ವಿಸ್ತಾರಗೊಳ್ತಕ್ಕಂಥ ಕೇಂದ್ರೀಕರಣ ಆಗಿರ್ತಕ್ಕಂಥ ಅಂಶ ಅಂತಕ್ಕಂಥದ್ದು ಇದರ ಆನ್ಸರ್. ಹಾಗಾಗಿ ಎ ಅಂತಕ್ಕಂಥದ್ದು
ಆನ್ಸರ್ ಆಗಿದೆ. ನೆಕ್ಸ್ಟು, ಬ್ಯಾಕ್ ವಾಶ್ ಎಫೆಕ್ಟ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್, ಹೂ ಈಸ್ ಗಿವನ್ ದ ಕಾನ್ಸೆಪ್ಟ್? ಈ ಕಾನ್ಸೆಪ್ಟ್ ಬ್ಯಾಕ್ ವಾಶ್ ಅಂತಕ್ಕಂಥ ಎಫೆಕ್ಟ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನು ರಚಿಸಿದವರು ಯಾರು? ಗುನ್ನಾರ್ ಮಿರ್ಡಾಲ್. ಹಾಗೆ ಡಿ ಅಂತಕ್ಕಂಥದ್ದು ಆನ್ಸರ್ ಆಗಿದೆ. ನೆಕ್ಸ್ಟು ನಾವು ರೆಫರೆನ್ಸಿಗೆ ಹೋಗೋಣ. ಈ ಎಲ್ಲ ಸಿದ್ಧಾಂತಗಳನ್ನು ಪೂರ್ಣವಾಗಿ ಅಧ್ಯಯನ ಮಾಡ್ಕೋಬೇಕಾದ್ರೆ ಎಸ್ ಜಿಂಗನ್ ರವರ ದ ಎಕನಾಮಿಕ್ಸ್ ಆಫ್ ಡೆವಲಪ್ಮೆಂಟ್ ಅಂಡ್ ಪ್ಲಾನಿಂಗ್ ಅಂತಕ್ಕಂಥದ್ದು, HR ಕೃಷ್ಣಮೂರ್ತಿ ಡೆವಲಪ್ಮೆಂಟ್ ಆಫ್ ಎಕನಾಮಿಕ್ಸ್, ಪ್ರೊಫೆಸರ್ ಕೃಷ್ಣೇಗೌಡ ಡೆವಲಪ್ಮೆಂಟ್ ಆಫ್ ಎಕನಾಮಿಕ್ಸ್, ಈ ಬುಕ್ಸ್ಗಳನ್ನು ನೀವು ಅಧ್ಯಯನ ಮಾಡಿದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀವು ತಿಳ್ಕೊಳ್ಳೋಕ್ಕೆ ಸಾಧ್ಯತೆ ಇರುತ್ತೆ. ಆದ್ದರಿಂದ ಇದುವರೆಗೆ ನಾನು ಹೇಳ್ಕೊಟ್ಟಿರ್ತಕ್ಕಂಥದ್ದು ನೀವು ಪೂರ್ಣ ಪ್ರಮಾಣದಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಿ, ಹೆಚ್ಚು ಓದ್ತಾ ಇದ್ದೀರಿ, ಹೆಚ್ಚು ಓದಬೇಕು, ಚೆನ್ನಾಗಿ ಕಲಿತೀರಿ ಅಂತ ತಿಳ್ಕೊಂಡು ನಾನು ಈ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್.